ಮೊದಲನೇದಾಗಿ ಮೊದಲು ಈ ನಮ್ಮ ಕಳ್ಳತನ ಆಗಿರುವಂಥ ಹಣದ ಬಗ್ಗೆ ಮಾಹಿತಿ ಸಿಕ್ಕಿ ಭಕ್ತಾದಿಗಳಿಗೆ ಉತ್ತರ ಕೊಡುವಂಥದ್ದು ಮೊದಲು ಆಗಬೇಕು. ಆ ವಿಷಯ ಅದು ಹಾಗೇ ಆಗುತ್ತೆ. ಯಾಕಂದರೆ ಇಲ್ಲಿ ನಾವು ನೋಡಿದಾಗ ಅವರೆಲ್ಲ ಅವರು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ನು ಎಲ್ಲ ಪೊಲಿಟಿಕಲ್ ಪ್ರೆಷರ್ ಮಾಡೋಂಥದ್ದನ್ನು ಮಾಡೋಕ್ಕೋಗಲ್ಲ. ಯಾಕಂದರೆ ಇದು ಅವರ ಒಂದು ಏನು ರಾಮರ ಭಕ್ತರ ನಂಬಿಕೆಗೇ ಒಂದು ದೊಡ್ಡ ಪ್ರಶ್ನೆ ಬಂದುಬಿಟ್ಟಿದೆ. ಇದನ್ನು ಇವರು ಕ್ಲಿಯರ್ ಮಾಡಲೇಬೇಕು. ಅದಕ್ಕೋಸ್ಕರ ಚಂಪತ್ ರಾಯ್ ಅವರು ಅವರೇ SITಗೆ ಫಾರ್ಮ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದರು. ಜೊತೆಗೆ ಅವ್ರನ್ನೇ ಫಸ್ಟ್ ನಂದೇ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಇನ್ಯಾರು ಇದ್ರಿಗೆ ಹೊರತಲ್ಲ. ನಾನು ಟ್ರಸ್ಟ್ ನನ್ನ ಯಾಕೆ ಕೇಳ್ತೀರ ಅನ್ನೋಂಗಿಲ್ಲ. ಸೆಕ್ರೆಟ್ರಿನೇ ನನ್ನೇ ನೀವು ಬರೀ ಏನೋ ನನ್ನೇ ಪ್ರಶ್ನೆ ಮಾಡಿ ನನ್ನಿಂದ ಇನ್ವೆಸ್ಟಿಗೇಷನ್ ಶುರು ಮಾಡಿ ಅಂದ್ಕೊಳ್ಳೆ ಎಲ್ಲರೂ ಆ ಒಂದು ಇನ್ವೆಸ್ಟಿಗೇಷನ್ ಒಳಗೆ ಒಂದು ಬಲೆಯೊಳಗೆ ಬರ್ತಾರೆ. ಬಂದಾಗ ಈ ಆಲ್ರೆಡಿ 8 ಜನಕ್ಕೆ FIR ಫೈಲ್ ಆಗಿದೆ. ಎಲ್ಲಿ ಲೂಪ್ ಹೋಲ್ ಆಗಿದೆ ಮೋಸ್ಟ್ಲಿ ಆ ಥರ ಎಲ್ಲ ಮತ್ತೆ ಸರಿಯಾಗಿ ಮತ್ತೆ ನಮ್ಮೆಲ್ಲರ ನಂಬಿಕೆ ಈಗ ಸದ್ಯಕ್ಕೆ ಏನಂತೀವಿ ಈ ನಂಬಿಕೆಗೆ ಈ ಗಿಡಕ್ಕೆ ರೋಗ ಬಂದಿರುತ್ತೆ ಅಂತ ಹಾಗೆ ಆ ರೋಗ ಜಲ್ದಿ ವಾಸಿಯಾಗಿ ಮತ್ತೆ ಹೊಸ ಚಿಗುರು ಜಲ್ದಿ ಬರಲಿ. ಚಿಗುರು ಜೊತೆಗೆ ಇನ್ನೂ ಬಲಿಷ್ಠವಾಗಿ ಯಾವುದೇ ರೀತಿಯ ಇಂಥ ಒಂದು ಘಟನೆಗಳು ನಡೆದಿರೋ ಹಾಗೆ ಮುನ್ನೆಚ್ಚರಿಕೆಯಿಂದ ಈ ಒಂದು ದೇವಸ್ಥಾನ ಮುನ್ನಡೆಯಲಿ ಅಂತ ಆಶಿಸ್ತೇನೆ. ಆಗಲಿ ನಾ ತೊಗೊಳಲಿ ಈಗ ನಮಗೊಂದು ಶಾಸ್ತ್ರ ಹೇಳುತ್ತೆ. ಎಸ್ಪೆಷಲಿ ನಮಗೆ ವಿಗ್ರಹ ಮಾಡಬೇಕಾದ್ರೆ ಏನು ಹೇಳುತ್ತೆ, ಈಗ ನಮಗೆ ನೀವು ವಿಗ್ರಹ ಮಾಡಿಸ್ತೀರಾ, ಹೇಗೆ ವಿಗ್ರಹ ಮಾಡ್ತೀರಾ? ದುಡ್ಡು ಕೊಟ್ಟು ನನಗೆ ವಿಗ್ರಹ ಮಾಡಿಸ್ತೀರಾ. ನಾನೇನು ಮಾಡ್ತೀನಿ, ದುಡ್ಡು ಇಸ್ಕೊಂಡು ವಿಗ್ರಹ ಮಾಡಿಕೊಡ್ತೀನಿ. ಅಂದರೆ ನೀವು ದುಡ್ಡು ಕೊಟ್ಟು ವಿಗ್ರಹ ದೇವರ ತೊಗೋಬೋದಾ ನೀವು? ಅಂದರೆ ನಾನು ದುಡ್ಡು ತೊಗೊಂಡು ನೀವು ವಿಗ್ರಹ ಮಾಡಿಕೊಡ್ಬೋದಾ? ಅಲ್ಲ. ನಾವು ಒಬ್ಬ ಶಿಲ್ಪಿ ಸಂಸಾರಸ್ಥ, ನಮಗೆ ಕುಟುಂಬ ಇರುತ್ತೆ. ಅವನ ಒಂದು ಊಟಕ್ಕೆ ನೀವು ಧನ ಸಹಾಯ ಮಾಡ್ತೀರಾ. ನೀವು ಕೊಟ್ಟ ಧನ ಸಹಾಯದಲ್ಲಿ ನಾವು ಜೀವನ ನಡೆಸ್ತೀವಿ. ಶಾಸ್ತ್ರ ಹೇಳುತ್ತೆ, ನೀನು ದುಡ್ಡು ಕೊಟ್ಟು ದೇವರು ತೊಗೊಂಡಿಲ್ಲ ಅಂತ. ಏನು ನೀನು ದುಡ್ಡು ಕೊಟ್ಟು ದೇವ್ರನ್ನ ಕೊಂಡ್ಕೊಳಕ್ಕೂ ಆಗಲ್ಲ, ನಾನು ದುಡ್ಡು ಕೊಟ್ಟು ದೇವ್ರನ್ನ ಮಾಡ್ಕೊಳಕ್ಕೂ ಆಗಲ್ಲ. ಹಾಗೆ ದುಡ್ಡು ವಿಷಯದಲ್ಲಿ ದೇವ್ರನ್ನ ನಾವು ಅಳಿಬಾರ್ದು. ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ನಮ್ಮ ಪ್ರೀತಿ ಅದು ಯಾವತ್ತೂ ಈ ಒಂದು ವಿಷಯಗಳಿಗೆ ನನಗಂತೂ ಕಮ್ಮಿ ಆಗಲ್ಲ. ಆ ರೀತಿಯಲ್ಲಿ ಅದರ ಕಪ್ಪು ಮೋಡ ಅಂತ ಈಗ ಬಂದಿದೆ. ಆದಷ್ಟು ಬೇಗ ಎಂಥ ಮೋಡ ಆದರೂ ಅದು ಕರಗಿ ನೀರಾಗಲೇಬೇಕು, ಮತ್ತು ಹೊಸ ಬೆಳಕು ಬರಲೇಬೇಕು. ಆ ಒಂದು ನಂಬಿಕೆ ನಾನಿದ್ದೀನಿ.